ನಾನು ಅವನನ್ನು ನಿನ್ನೆ ನೋಡಿದೆ ಅಂತ ಮಲಯಾಳಂನಲ್ಲಿ ಹೇಗೆ ಹೇಳ್ಬೋದು ಅಂತ ನೋಡೋಣ. ನಾನು ಅನ್ನೋದಕ್ಕೆ ಜ್ಞಾನ್ ಅಂತ ಹೇಳೋದು, ಅವನನ್ನು ಅವನೇ, ನಿನ್ನೆ ಇನ್ನಲೆ, ಕಂಡೆ ಕಂಡು. ನಾನು ಅವನನ್ನು ನಿನ್ನೆ ಕಂಡೆ ಅಥವಾ ನಾನು ಅವನನ್ನು ನಿನ್ನೆ ನೋಡಿದೆ. ಜ್ಞಾನ್ ಅವನೇ ಇನ್ನಲೆ ಕಂಡು. ಇಲ್ಲಿ ಗಮನಿಸಬೇಕಾದ ವಿಷಯ ಏನಂತಂದರೆ, ಮಲಯಾಳಂ ಕನ್ನಡಿಗರಿಗೆ ಸ್ವಲ್ಪ ಸಿಂಪಲ್ ಆಗಿ ಕಲಿಬೋದು. ಕಾರಣ ಏನಂತಂದರೆ, ಕನ್ನಡದಲ್ಲಿ ಸಬ್ಜೆಕ್ಟ್ ಚೇಂಜ್ ಆಗುವಾಗ ವರ್ಬ್ ಫಾರ್ಮ್ ಚೇಂಜ್ ಆಗುತ್ತೆ. ಈಗ ನಾನು ನೋಡಿದೆ ಅಥವಾ ನಾನು ಕಂಡೆ, ನಾನು ಕಂಡೆ ಅಥವಾ ನಾನು ನೋಡಿದೆ ಅಂತ ಹೇಳ್ತೀವಿ. ಅವಳು ನೋಡಿದಳು ಅಥವಾ ಅವಳು ಕಂಡಳು ಅಂತ ಹೇಳ್ತೀವಿ. ಅವರು ಕಂಡರು ಅಂತ ಹೇಳ್ತೀವಿ. ಆದರೆ ಮಲಯಾಳಂನಲ್ಲಿ ಎಲ್ಲ ಸೇಮ್ ಆಗಿರುತ್ತೆ. ಜ್ಞಾನ್ ಕಂಡು, ನೀ ಕಂಡು, ಅವನ್ ಕಂಡು, ಅವಳು ಕಂಡು, ഞങ്ങൾ ಕಂಡು, നിങ്ങൾ ಕಂಡು, ಎಲ್ಲದಕ್ಕೆ ಕೂಡ ಕಂಡು ಅಂತ ಹೇಳಿದರೆ ಸಾಕು, ಚೇಂಜಸ್ ಏನೂ ಇಲ್ಲ. ಆದ್ದರಿಂದ ಸ್ವಲ್ಪ ಸಿಂಪಲ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಆ ರೀತಿಯಲ್ಲಿ ಸಿಂಪಲ್ ಆಗಿ ಕಲೀಲಿಕ್ಕೆ ಈ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿ.